ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಹಸು ಸಾಗಾಣಿಕೆ ಹೇಗೆ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು, ಯಾವ ಜಾತಿ ಹಸುಗಳು ಬೇಕು, ಯಾವ ಹಸುಗಳನ್ನ ಆಯ್ಕೆ ಮಾಡಬೇಕು, ಎಷ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಬರುತ್ತೆ, ಎಷ್ಟು ಕ್ಯಾಪಿಟಲ್ ಬೇಕಾಗುತ್ತೆ, ಜಾಗ ಎಷ್ಟು ಬೇಕಾಗುತ್ತೆ ಅನ್ನೋದು ಮಾಹಿತಿ ಪೂರ್ತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಸು ಸಾಗಾಣಿಕೆ ಬರೀ ಮಿಲ್ಕ್ ಪ್ರೊಡಕ್ಷನ್ ಮಾತ್ರ ಅಲ್ಲ, ಗೊಬ್ಬರ, ಗೋಮೂತ್ರ, ಕರುಕು ಮಾರಾಟ, ಬೆಣ್ಣೆ ಮಾರಾಟ, ತುಪ್ಪ ಮಾರಾಟ, ಇದೆಲ್ಲ ಪ್ರತಿಯೊಂದು ಬರುತ್ತೆ. ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ ಹಾಲು, ಮೊಸರು, ತುಪ್ಪಕ್ಕೆಲ್ಲ ಬೇಡಿಕೆ ಹೆಚ್ಚಾಗ್ತಾನೆ ಇದೆ. ಇದಾದಮೇಲೆ ಫಸ್ಟು ಹಸು ಸಾಗಾಣಿಕೆಗೆ ಶೆಡ್ ನಿರ್ಮಾಣ ಮಾಡಬೇಕು. ಜಾಗ ಇದೆಯಾ ಫಸ್ಟು ನೋಡ್ಕೊಳ್ಳಿ. ಸ್ಟಾರ್ಟಿಂಗು 1-2 ಹಸುಗಳಿಗೆ 600 ಇಂದ 800 ಸ್ಕ್ವೇರ್ ಫೀಟ್ ಜಾಗ ಬೇಕಾಗುತ್ತೆ. 10 ಹಸುಗಳಿಗೆ ಕನಿಷ್ಠ ಅರ್ಧ ಎಕರೆ ಜಾಗ ಬೇಕಾಗುತ್ತೆ. ನೀವು ನಿಮ್ಮ ಮೇಲೆ ಡಿಪೆಂಡ್, ನಿಮ್ಮ ಬಡ್ಜೆಟ್ ಮೇಲೆ ಡಿಪೆಂಡು. ಈಗ ಫಾರ್ ಎಕ್ಸಾಂಪಲ್ಲು 1-2 ಹಸುಗಳನ್ನ ತೊಗೋಣ, 600 ಇಂದ 800 ಸ್ಕ್ವೇರ್ ಫೀಟ್ ಬೇಕಾಗುತ್ತೆ. ಈಗ ಶೆಡ್ ಮಾಡಬೇಕು ಅಂದರೆ ನಿಮಗೆ ಸುಮಾರು 30ರಿಂದ 1 ಲಕ್ಷ ತನಕ ಆಗುತ್ತೆ. ಹಸುಗಳಿಗೆ ತಣ್ಣಗಿರಬೇಕು, ಗಾಳಿ ಸರಿಯಾಗಿ ಇರಬೇಕು, ಫ್ಲಾಟ್ ಸ್ಲೋಪು ಫ್ಲೋರ್ ಇರಬೇಕು. ಯಾಕಂದರೆ ಸ್ವಲ್ಪ ಸಗಣಿ ಹೋಗೋದಕ್ಕೆ, ಗಂಜಲ ಹೋಗೋದಕ್ಕೆ ಅದೆಲ್ಲ ಡ್ರೈನೇಜ್ ಥರ ಮಾಡಿಟ್ಟಿರಬೇಕು. ನೀವು ಶೀಟ್ಗೆ GI ಶೀಟ್ ಆದರೂ ಹಾಕ್ಬೋದು, ಸಿಮೆಂಟ್ ಶೀಟ್ ಆದರೂ ಹಾಕ್ಬೋದು, ನಿಮ್ಮ ಬಡ್ಜೆಟ್ ಮೇಲೆ ಡಿಪೆಂಡು. ಈಗ ಹಸುಗಳ ಬಗ್ಗೆ ತಿಳ್ಕೊಳ್ಳೋಣ. HF ಜಾತಿ ಹಸುಗಳು ವಿಶ್ವದ ಹೆಚ್ಚು ಹಾಲು ಕೊಡುವ ಜಾತಿಗಳಲ್ಲಿ ಮೊದಲ ಸ್ಥಾನದಲ್ಲಿದೆ. ಈ ಜಾತಿ ಮೂಲತಃ ನೆದರ್ಲ್ಯಾಂಡ್ ಮತ್ತು ಜರ್ಮನಿ. ಈಗ ಭಾರತದಲ್ಲಿ ಹೆಚ್ಚಿನ ಫಾರ್ಮ್ಗಳಲ್ಲಿ ಸಾಕ್ತಾ ಇದ್ದಾರೆ. HF ಹಸು ದಿನಕ್ಕೆ ನಿಮಗೆ 20ರಿಂದ 30 ಲೀಟ್ರ್ ಹಾಲು ಕೊಡುತ್ತೆ. ಒಳ್ಳೆ ಫುಡ್ ಕೊಟ್ಟರೆ, ಫುಡ್ ಏನೇನಪ್ಪ ಅಂದರೆ ಹಸಿರು ಹುಲ್ಲು 15ರಿಂದ 25 kg ಕೊಡಿ, ಒಣ ಹುಲ್ಲು 5ರಿಂದ 8 kg ಮೇವು, ಕಾನ್ಸಂಟ್ರೇಟ್ ಮೇವು 3ರಿಂದ 6 kg, ಮಿನರಲ್ ಮಿಶ್ರಣ 100 ಗ್ರಾಮು, ಉಪ್ಪು, ಲವಣ, ಕಲ್ಲು ಅದಂತೂ ಕಂಪಲ್ಸರಿ ಕೊಡಲೇಬೇಕಾಗುತ್ತೆ. ಚಳಿಗಾಲದಲ್ಲಿ ಹಾಲು ಚೆನ್ನಾಗಿ ಕೊಡುತ್ತೆ. ಅದಾದಮೇಲೆ ಶೆಡ್ಡನ್ನೆಲ್ಲ ನೀಟಾಗಿ ಇಟ್ಕೊಳ್ಬೇಕು, ಇಲ್ಲಾಂದರೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಲಸಿಕೆ ಬಂದು FMD, HS, BQ, ಡಿವಾರ್ಮಿಂಗು 3 ತಿಂಗಳು ಅಥವಾ 4 ತಿಂಗಳಿಗೆ ಒಂದ್ಸಲ ಮಾಡ್ತಾ ಇರಬೇಕು. ಕ್ಲೀನಾಗಿ ಇಟ್ಕೊಂಡ್ರೆ ಇವೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಬೋದು. ಸೊ ಈಗ ಖರ್ಚು ವೆಚ್ಚಗಳು ಎಷ್ಟು ಬರುತ್ತೆ ಅಂತ ನೋಡೋಣ ಬನ್ನಿ. 1-2 ಹಸುಗಳಿಂದ ಕ್ಯಾಲ್ಕುಲೇಷನ್ ಮಾಡೋಣ. ಆಮೇಲೆ ನಿಮಗೆ ಕ್ಯಾಪಿಟಲ್ ಇತ್ತು ಅಂದರೆ 5-6 ಹಸು ಹಾಕ್ಕೊಳ್ಳಿ, ಲಾಭ ಚೆನ್ನಾಗಿ ಬರುತ್ತೆ. ಇದು ಒಂದು 5 ಹಸುಗಳ ವೆಚ್ಚ ಖರ್ಚುಗಳು ಎಷ್ಟು ಬರುತ್ತೆ ಅನ್ನೋದು. ಹಸು ಖರೀದಿಗೆ 5 ಹಸುಗಳಿಗೆ 60,000 ಒಂದಕ್ಕೆ ಅಂತ ಇಟ್ಕೊಳ್ಳಿ, 3 ಲಕ್ಷ ಆಯಿತು. ಶೆಡ್ ನಿರ್ಮಾಣಕ್ಕೆ 80,000, ಆಹಾರ ವೆಚ್ಚ 25,000, ಮಷಿನರಿಗೆ ಒಂದು 20,000 ಅಂತ ಇಟ್ಕೊಳ್ಳಿ. ಡಾಕ್ಟರ್ ಫೀಸು ಸಣ್ಣ ಪುಟ್ಟದ್ದು ಅಂದರೆ ಒಂದು 5,000 ಅಂತ ಇಟ್ಕೊಳ್ಳಿ. ಇದು 1 ವರ್ಷಕ್ಕಾಗುತ್ತೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಈಗ ಮಿಲ್ಕ್ ಪ್ರೊಡಕ್ಷನು ಮತ್ತು ಇನ್ಕಮಿಗೆ ಬರೋಣ. ಒಂದು ದಿನಕ್ಕೆ 12ರಿಂದ 24 ಲೀಟ್ರ್ ಹಾಲು ಕೊಡುತ್ತೆ HF ಬ್ರೀಡು, 5ರಿಂದ 8 ಲೀಟ್ರ್ ದೇಸಿ ಬ್ರೀಡ್ ಕೊಡುತ್ತೆ. ಸೊ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಇಂಡಿಯನ್ ಮಿಲ್ಕ್ ರೇಟ್ಗೆ ದೇಸಿ ಮಿಲ್ಕ್ ಬಂದು 80ರಿಂದ 150 ರೂಪಾಯಿ ಪರ್ ಲೀಟ್ರ್ ಇದೆ. ನಾರ್ಮಲ್ ಮಿಲ್ಕ್ಗೆ 40ರಿಂದ 50 ರೂಪಾಯಿ ಪರ್ ಲೀಟ್ರ್ ಇದೆ. ಪ್ರತಿದಿನದ್ದು ಪ್ರತಿ ಮಂತದ್ದು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ಎಷ್ಟಾಗುತ್ತೆ ಅಂತ ನೋಡೋಣ. ಪ್ರತಿದಿನಕ್ಕೆ 20 ಲೀಟ್ರ್ ಹಾಲು ಕೊಡುತ್ತೆ. ಪ್ರತಿದಿನಕ್ಕೆ 20 ಲೀಟ್ರ್ ಹಾಲು ಕೊಟ್ಟರೆ ಒಂದು ಹಸು, 5 ಹಸುಗೆ ಎಷ್ಟಾಯಿತು? 100 ಲೀಟ್ರ್ ಆಯಿತು. 100 ಲೀಟ್ರ್ ಇಂಟು 40 ರೂಪಾಯಿ ಕೊಡುತ್ತೆ. ಓಕೆ, 4,000 ರೂಪಾಯಿ ಆಯಿತು. ದಿನಕ್ಕೆ 100 ಲೀಟ್ರ್ ಆದರೆ 30 ದಿವಸಕ್ಕೆ 3,000 ಲೀಟ್ರ್ ಆಗುತ್ತೆ. 3,000 ಇಂಟು 40 ರೂಪಾಯಿ ಅಂತ ಇಟ್ಕೊಂಡ್ರೆ 1,20,000 ರೂಪಾಯಿ ಆಯಿತು ಗೌರ್ಮೆಂಟ್ ಡೈರಿಯಿಂದ. 1,20,000ದಲ್ಲಿ 40ರಿಂದ 60,000 ರೂಪಾಯಿ ತೆಗೆದುಬಿಡಿ. ಮೇವಿಗೆ ಅಂತ, ಮೆಡಿಸಿನ್ಗೆ, ಮಿಷಿನರಿಗೆ ಅಂತ 40,000 ರೂಪಾಯಿ ತೆಗೆದುಬಿಡಿ. 40ರಿಂದ 60,000 ರೂಪಾಯಿ. ಸೊ ನೆಕ್ಸ್ಟ್ ಬಂದು ಮಾರುಕಟ್ಟೆಯಲ್ಲಿ ಹಾಲು ಹೇಗೆ ಮಾರಾಟ ಮಾಡೋದು ಅಂತ. ರೈತರಿಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಇದ್ರ ಬಗ್ಗೆ ಎಲ್ಲ. ಎಲ್ಲ ಊರುಗಳಲ್ಲೂ ಪ್ರತಿಯೊಂದು ಡೈರಿ ಫಾರ್ಮ್ ಅಂತ ಇದ್ದೇ ಇರುತ್ತೆ. ಅಲ್ಲೋಗಿ ತೊಗೊಂಡೋಗಿ ಹಾಕ್ಬೋದು. ನಿಮಗೆ 40 ರೂಪಾಯಿ ಅಂತ ಕೊಡ್ತಾರೆ. ಮನೆಗೆ ಡೈರೆಕ್ಟಾಗಿ ಮಾರಾಟ ಮಾಡಿದ್ರೆ ನಿಮಗೆ ಲಾಭ ಜಾಸ್ತಿ ಇದೆ. ಮತ್ತು ಡೈರೆಕ್ಟಾಗಿ ಈ ಫಾರ್ ಎಕ್ಸಾಂಪಲ್ಲು ಹೋಟ್ಲುಗಳಿಗಾಗಲಿ, ಬೇಕರಿಗಳಲ್ಲಿ, ಕಾಂಡಿಮೆಂಟ್ಸ್ ಆಗಲಿ, ಈ ಥರ ಹಾಲು ವಿತರಣಾ ಕೇಂದ್ರಗಳಿರ್ತವೆ, ಅಲ್ಲಿಗಾಗಲಿ ಕೊಟ್ಟರೆ ನಿಮಗೆ ಲಾಭ ಜಾಸ್ತಿ ಇರುತ್ತೆ ಡೈರೆಕ್ಟಾಗಿ ಮಾಡಿದ್ರೆ. ಕೆಲವರಿಗೆ ದೇಸಿ ಹಸು ಸಾಕಬೇಕು ಅಂತ ಇರುತ್ತೆ, ಕೆಲವರಿಗೆ ಹೈಬ್ರಿಡು ಅಥವಾ ಕ್ರಾಸ್ ಬ್ರೀಡು ಸಾಕಬೇಕು ಅಂತ ಇರುತ್ತೆ. ಈಗ ನೀವು ಏನು ಅಂದರೆ ಇಲ್ಲಿ ಡಿಫ್ರೆನ್ಸ್ ತೋರಿಸಿದ್ದೀನಿ ನಿಮಗೆ. HF ಹಸುದು ಮತ್ತು ದೇಸಿ ಹಸುದು ಅಕ್ಕಪಕ್ಕ ಡಿಮ್ಯಾಂಡ್ಸ್ ಹೇಗಿದೆ, ಅಟ್ಮಾಸ್ಫಿಯರ್ ಹೇಗಿದೆ ಅಂತ ನೋಡಿಕೊಂಡು ನೀವು ಯಾವುದು ಹಸು ಅಂತ ಚೂಸ್ ಮಾಡಬೇಕಾಗತ್ತೆ. ಹೋಟ್ಲುಗಳಿಗೆ ಆದರೆ, ನಿಮಗೆ ಶಾಪ್ಗಳು, ಟೀ ಶಾಪ್ಸ್ಗಳು, ಬೇಕ್ರಿಗಳು, ಕಾಂಡಿಮೆಂಟ್ಸ್ಗಳಿಗಾದರೆ ಜಾಸ್ತಿ ಜನ ಹೈಬ್ರಿಡ್ ಅಥವಾ ಕ್ರಾಸ್ ಬ್ರೀಡ್ದೇ ಹಾಲು ತೊಗೊಳ್ಳೋದು. ದೇಸಿ ಹಾಲು ಲೀಟ್ರಿಗೆ 100ರಿಂದ 150 ರೂಪಾಯಿ ಇದೆ. ಹಾಲು ಕಡಿಮೆ ಕೊಡುತ್ತೆ. ಸೊ ಡಿಮ್ಯಾಂಡ್ ಸ್ವಲ್ಪ ಕಮ್ಮಿನೇ ಇದೆ. ಹೋಟ್ಲಿಗೆ, ಬೇಕ್ರಿಗೆ, ಕಾಂಡಿಮೆಂಟ್ಸ್ಗಳಿಗೆಲ್ಲ ನೀವು ಕೊಡೋಕ್ಕಾಗಲ್ಲ. ತುಂಬ ಹೆಲ್ತ್ ಕಾನ್ಷಿಯಸ್ ಇರುತ್ತಲ್ಲ ಅಂಥವ್ರು ತೊಗೋತಾರೆ. ಲೈಕ್ ಡಾಕ್ಟರ್ಸ್ಗಳು ಯೋಗ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ದೇಸಿ ಕೋ ಮಿಲ್ಕು ತೊಗೋತಾರೆ.
ಸೊ ಅಂಥವ್ರನ್ನೆಲ್ಲ ಹೊಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಂದರೆ, ಮಾರ್ಕೆಟಿಂಗ್ ಮಾಡೋದು ಕಷ್ಟ ಆಗುತ್ತೆ ಅಂದರೆ HF ಹೈಬ್ರಿಡು ಅಥವಾ ಕ್ರಾಸ್ ಬ್ರೀಡ್ನ ನೀವು ಸಾಕೋಬೋದು. ಸೊ ನೆಕ್ಸ್ಟ್ ಬಂದು ಹಸು ಗೊಬ್ಬರದಿಂದ ಎಷ್ಟು ಲಾಭ ಬರ್ಬೋದು ಅಂತ ತಿಳಿಸ್ಕೊಡ್ತೀನಿ. ಒಂದು ಹಸು ವರ್ಷಕ್ಕೆ ಆವ್ರೇಜ್ ಅಂದರೆ 10ರಿಂದ 12 ಟನ್ಗಳು ಗೊಬ್ಬರ ಬರುತ್ತೆ. ಓಕೆ, 1 ಟನ್ ಆರ್ಗಾನಿಕ್ ಅಂತ ಇಟ್ಕೊಂಡ್ರೂ ಬೆಲೆ ಬಂದು 4,000ರಿಂದ 6,000 ಇರುತ್ತೆ. 5 ಹಸುಗಳಿಂದ ವರ್ಷಕ್ಕೆ ನಿಮಗೆ ಆದಾಯ 40ರಿಂದ 60,000 ರೂಪಾಯಿ ಲಾಭ ಇದೆ ನಿಮಗೆ. ಓಕೆ, ನೆಕ್ಸ್ಟ್ ಬಂದು ಹೊರಾಳು ಗೊಬ್ಬರ ಅಂತ. ಹಸು ಗೊಬ್ಬರ ಪ್ಲಸ್ ಕೆಂಪು ಹುಳುಗಳ ಮುಖಾಂತರ ಹೈ ಕ್ವಾಲಿಟಿ ವರ್ಮಿ ಕಾಂಪೋಸ್ಟ್ ಮಾಡ್ತಾರೆ. 1 ಟನ್ಗೆ ನಿಮಗೆ 8ರಿಂದ 15,000 ರೂಪಾಯಿ ಲಾಭ ಸಿಗುತ್ತಿದ್ರೆ. ಅದು ಬಿಟ್ಟು ನೀವು ಬಯೋಗ್ಯಾಸ್ ತಯಾರು ಮಾಡ್ಬೋದು, ಕೌಡಂಗ್ ಅಗರಬತ್ತಿ ಮಾಡ್ಬೋದು, ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್ ಮಾಡ್ಬೋದು, ಬ್ರಿಕ್ಸ್ ಮಾಡ್ಬೋದು, ಪವರ್ ಜನ್ರೇಷನ್ ಮಾಡ್ಬೋದು. ಇದೆಲ್ಲ ಬಿಟ್ಟು ನೀವು ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದು. ಇದೆಲ್ಲ ಬಿಟ್ಟು ಗೋಮೂತ್ರದಿಂದನೂ ಲಾಭ ಮಾಡ್ಬೋದು. ದಿನಕ್ಕೆ 4 ಲೀಟ್ರು, ತಿಂಗಳಿಗೆ 120 ಲೀಟ್ರು, ಫಿಲ್ಟ್ರ್ ಮಾಡಿದ್ರೆ 40 ಲೀಟ್ರು, ತಿಂಗಳಿಗೆ ಆದಾಯ 4,800 ರೂಪಾಯಿ. 5 ಹಸುಗಳಿಂದ ನಿಮಗೆ 24,000 ರೂಪಾಯಿ ಲಾಭ. ಆ್ಯಾವ್ರೇಜ್ 70 to 80% ಇದೆ. ನಿಮಗೇನು ಅಮ್ಮಮ್ಮ ಅಂದರೆ ಬಾಟ್ಲು, ಫಿಲ್ಟ್ರು ಪ್ಲಸ್ ಲೇಬಲ್ಗೆ 8ರಿಂದ 10 ರೂಪಾಯಿ ಚಾರ್ಜಸ್ ಆಗುತ್ತೆ. ಇದಲ್ಲದೆ ಹಾಲಿನಿಂದ ತುಪ್ಪ ಮತ್ತು ಬೆಣ್ಣೆ ಮಾಡ್ಬೋದು, ಮೊಸರು, ಮಜ್ಜಿಗೆ, ಚೀಸು, ಪನ್ನೀರು, ಸ್ವೀಟ್ಸು ಎಕ್ಸೆಟ್ರಾ. ನಿಮ್ಗೇನಾದರೂ ಈ ಥರ ಟ್ರೈನಿಂಗ್ ಬೇಕು ಅಂದರೆ ಶಿವಣ್ಣ ಅಂತ ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನೋಡಿ, ಇವ್ರ ಹೆಸರು ಶಿವಣ್ಣ ಅಂತ, ಹಸು ಸಾಗಾಣಿಕೆ ಮಾಡ್ತಾರೆ. ಅನುಭವ ಬಂದು 40 ವರ್ಷ ಇದೆ. ಇವ್ರ ಕುಟುಂಬ ಸಮೇತ ಇವರು 40 ವರ್ಷದಿಂದ ಹಸುಗಳಿಂದ ಜೀವನ ಮಾಡ್ತಾಯಿದ್ದಾರೆ. ಇವರು ಸುಮಾರು 10 ಹಸುವಿಂದ ಸ್ಟಾರ್ಟ್ ಮಾಡಿದ್ದು. ಇವತ್ತು ಅವ್ರ ಹತ್ರ 30ರಿಂದ 40 ಹಸುಗಳಿದೆ. ಯಾರಿಗಾದರೂ ಆಸಕ್ತಿ ಇದ್ದರೆ, ನಾನು ಹಸು ಸಾಗಾಣಿಕೆ ಮಾಡಬೇಕು, ಹಾಲಿನ ವ್ಯಾಪಾರ ಮಾಡಬೇಕು ಅಂದರೆ ಟ್ರೈನಿಂಗ್ ಫ್ರೀಯಾಗಿರುತ್ತೆ. ಶಿವಣ್ಣ ಅವ್ರ ನಂಬರ್ ಕೊಟ್ಟಿರ್ತೀನಿ, ವಿಳಾಸ ಕೊಟ್ಟಿರ್ತೀನಿ. ಇವ್ರ ಹತ್ರ ಮಾತಾಡಿ ನಿಮಗೆ ಹಸುಗಳ ಬಗ್ಗೆ, ಅದ್ರ ಫೀಡಿಂಗ್ ಬಗ್ಗೆ, ಬೆಣ್ಣೆ ಹೇಗೆ ತೆಗಿಬೇಕು, ಬೆಣ್ಣೆಯಿಂದ ಹೇಗೆ ತುಪ್ಪ ಮಾಡಬೇಕು, ಅದೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಪ್ರತಿಯೊಂದು ಟ್ರೈನಿಂಗ್ ಇರುತ್ತೆ. ಉಳ್ಕೊಳ್ಳೋಕ್ಕೂ ಜಾಗನೂ ಕೊಡ್ತಾರೆ, ಅದು ಫ್ರೀ ಇರುತ್ತೆ. ಟ್ರೈನಿಂಗ್ ಯಾರ್ಯಾರು ಮಾಡಬೇಕು ಅಂದ್ಕೊಂಡಿದ್ರೆ ಅವ್ರಿಗೆ ಫ್ರೀ ಇರುತ್ತೆ. ಅಡ್ವಾಂಟೇಜಸ್ಸು, ಡಿಸಡ್ವಾಂಟೇಜಸ್ಸು, ಹೇಗೆ ನೋಡ್ಕೊಳ್ಬೇಕು, ಯಾವ ರೀತಿ ಕರು ಮಾರಾಟ, ಇದೆಲ್ಲ ಪ್ರತಿಯೊಂದನ್ನು ನಿಮಗೆ ಅಪ್ಡೇಟ್ ಮಾಡ್ತಾರೆ. ಇವರು ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ ನೀಟಾಗಿ, ಕ್ಲಿಯರಾಗಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಅಲ್ಲೇ ಕೇಳ್ಬೋದು. ಶಿವಣ್ಣ ಹಾಗೂ ಶಿವಣ್ಣ ಫ್ಯಾಮಿಲಿ ಹೆಲ್ಪ್ ಮಾಡ್ತಾರೆ. ಕುರಿ ಸಾಗಾಣಿಕೆ, ಮೇಕೆ ಸಾಗಾಣಿಕೆ, ಕೋಳಿ ಸಾಗಾಣಿಕೆ ಇದ್ರೂ ಅದಕ್ಕೂ ಟ್ರೈನಿಂಗ್ ಕೊಡ್ತಾರೆ. ಇವರು ಇಂಟ್ರೆಸ್ಟ್ ಇರೋರು ಅಟೆಂಡ್ ಮಾಡ್ಬೋದು. ಸುಮ್ಮನೆ ಬೇಕಾಬಿಟ್ಟು ಹೋಗ್ಬಿಡಿ, ಸುಮ್ಮನೆ ಅವರು ಟೈಮ್ ವೇಸ್ಟ್ ಮಾಡಿಬಿಡಿ. ಇದಲ್ಲದೆ ಇವರು ನಾಟಿ ಕೋಳಿ ಮಾಡ್ತಾರೆ, ನಾಟಿ ಕೋಳಿ ಮೊಟ್ಟೆ ಮಾಡ್ತಾರೆ, ಬೆಣ್ಣೆ ಮಾಡ್ತಾರೆ, ತುಪ್ಪನೂ ಮಾಡ್ತಾರೆ. ಫುಲ್ ಡೀಟೇಲ್ಸ್ ಬೇಕಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.